ನನ್ನ ವಿರುದ್ಧವೇ ಜಮೀರ್ ಅಹಮದ್ ಕೆಲಸ ಮಾಡಿದ್ದಾನೋ ಸಿದ್ದರಾಮಯ್ಯ ಹೇಳಿಕೆ ವೈರಲ್ ಬೆನ್ನಲ್ಲೇ ಜಮೀರ್ ಭೇಟಿಯಾಗಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಜಮೀರ್ ಮಾತುಕತೆಯನ್ನು ನಡೆಸಿರುವಂತದ್ದು. ನನ್ನ ವಿರುದ್ಧವೇ ಜಮೀರ್ ಕೆಲಸ ಮಾಡಿದ್ದ ಅಂತ ಹೇಳಿಕೊಂಡು ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ರೆ ಅದು ವೈರಲ್ ಆಗಿತ್ತು. ಈ ಬೆನ್ನಲ್ಲೇ ಜಮೀರ್ ಭೇಟಿ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಜಮೀರ್ ಮಾತುಕತೆ ನಡೆಸಿರೋದು. ನಾನು ನಿಮ್ಮ ಶಿಷ್ಯ, ನಿಮ್ಮಿಂದ ರಾಜಕೀಯದಲ್ಲಿ ಬೆಳೆದಿದ್ದೀನಿ. ನಾನು ನಿಮ್ಮ ವಿರುದ್ಧ ನಡೆಯಲ್ಲ, ಮುಂದೆಯೂ ನಡೆಯೋದಿಲ್ಲ. ಅಸಮಾಧಾನ ಬೇಡ ಅಂತ ಜಮೀರ್ಗೆ ಸಿದ್ದು ಸಮಾಧಾನದ ಮಾತಾಡಿದ್ದಾರೆ. ಸಿದ್ದರಾಮಯ್ಯನವರು ಅಸಮಾಧಾನ ವ್ಯಕ್ತಪಡಿಸಿದ್ರು. ನನ್ನ ಬೆನ್ನ ಹಿಂದೆಯೇ ನನ್ನ ವಿರುದ್ಧವಾಗಿ ಕೆಲಸವನ್ನ ಮಾಡಿದ್ರು ಜಮೀರ್ ಅಂತ ಹೇಳಿಕೆಯನ್ನು ಕೊಟ್ಟಿದ್ದು. ಅದ್ರ ಬೆನ್ನಲ್ಲೇ ಈಗ ಭೇಟಿಯನ್ನ ಮಾಡಿದ್ದಾರೆ ಇಬ್ರು ಕೂಡ. ಸಾಕಷ್ಟು ಮಾತುಕತೆಗಳು ಕೂಡ ನಡೆದಿದೆ. ಅಸಮಾಧಾನ ಬೇಡ ಅಂತ ಹೇಳ್ಕೊಂಡು ಸಿದ್ದು ಸಮಾಧಾನ ಮಾಡಿದ್ದಾರೆ. ಸಮಾಧಾನದ ಮಾತುಗಳನ್ನಾಡಿದ್ದಾರೆ. ನಾನ್ ನಿಮ್ಮ ಶಿಷ್ಯ, ನಿಮ್ಮಿಂದನೇ ಬೆಳೆದಿರೋದು, ಮುಂದೇನು ಯಾವುದೇ ರೀತಿಯ ತಪ್ಪು ಮಾಡಲ್ಲ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿರೋ ತಿಮ್ಮೇಗೌಡ್ರೆ, ಈಗ ಸಿದ್ದರಾಮಯ್ಯ ಮತ್ತು ಜಮೀರ್ ಭೇಟಿ ಮಾಡಿದಾರಲ್ಲ, ಏನೆಲ್ಲ ವಿಚಾರಗಳು ಮಾತುಕತೆ ಆಗಿದೆ? ಏನೆಲ್ಲ ವಿಚಾರ ಅಂದ್ರೆ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಜಮೀರ್ ಅಹಮದ್ ಮತ್ತೆ ಸಿದ್ದರಾಮಯ್ಯ ನಡುವೆ ಅಸಮಾಧಾನ ಇದೆ ಎಂಬ ಆರೋಪಕ್ಕೆ ಒಂದು ಚರ್ಚೆಗೆ ಪೂರಕವಾಗಿ ಒಂದು ವಿಡಿಯೋ ವೈರಲ್ ಆಗಿತ್ತು. ಏನು ಜಮೀರ್ ಅಹಮದ್ ಅವ್ರಿಗೆ ಮಂತ್ರಿ ಮಾಡಿ ಅವ್ರಿಗೆ DCM ಹುದ್ದೆ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೆಲ ಸಂಘಟನೆಗಳು ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಅವರು ಅಂದ್ರೆ CM ಸಿದ್ದರಾಮಯ್ಯನವರು ನನ್ನ ಪರಮಾಪ್ತ ಅಂತೀರ, ನನ್ನ ವಿರುದ್ಧವೇ ಕೆಲಸ ಮಾಡೋದು ಎಷ್ಟು ಸರಿ ಎನ್ನುವಂತ ಒಂದು ನಿಟ್ಟಲ್ಲಿ ಜಮೀರ್ ಅಹಮದ್ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದಂತ ಒಂದು ವಿಡಿಯೋವನ್ನ ವೈರಲ್ ಆಗಿತ್ತು. ಸೊ ಈ ಒಂದು ವಿಚಾರ ಯಾವಾಗ ಮಾಧ್ಯಮಗಳಲ್ಲಿ ವ್ಯಾಪಕವಾಗಿ ಪ್ರಸಾರ ಆಯ್ತೋ, ಎದ್ನೋ ಬಿದ್ನೋ ಅನ್ನುವಂತ ಒಂದು ನಿಟ್ಟಲ್ಲಿ ದೌಡಾಯಿಸಿದಂತ ಕಾವೇರಿ ನಿವಾಸಕ್ಕೆ ದೌಡಾಯಿಸಿದಂತ ಮಾಜಿ ಸಚಿವ ಜಮೀರ್ ಅಹಮದ್ ಅವರು ಸಿದ್ದರಾಮಯ್ಯ ಅವ್ರ ಜೊತೆ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಚರ್ಚೆಯನ್ನ ನಡೆಸಿರ್ತಕ್ಕಂಥದ್ದು. ಸರ್, ನೀವು ಈ ರೀತಿಯಾಗಿ ಅಸಮಾಧಾನಗೊಳ್ಬೇಡಿ, ನಾನು ನಿಮ್ಮ ವಿರುದ್ಧ ಯಾವತ್ತೂ ಕೂಡ ಕೆಲಸವನ್ನ ಮಾಡೋದಿಲ್ಲ, ಮುಂದೆಯೂ ಮಾಡಲ್ಲ, ಈಗ್ಲೂ ಮಾಡೋದಿಲ್ಲ ಅನ್ನುವಂತ ಮಾತನ್ನ ಹೇಳಿರ್ತಕ್ಕಂಥದ್ದು. ಮತ್ತೊಂದ್ ಕಡೆಯಾಗಿ ಏನೋ ನಾನು ರಾಜಕೀಯವಾಗಿ ಏನಾದ್ರೂ ಸಬಲರಾಗಿರ್ತಕ್ಕಂಥದ್ದು ನಿಮ್ಮಿಂದ, ರಾಜಕೀಯವಾಗಿ ನೀವು ಒಂದ್ ರೀತಿ ನಮ್ಗೆ ಪುನರ್ಜನ್ಮವನ್ನ ಕೊಟ್ಟಿದ್ರ, JDS ನಿಂದ ಕಾಂಗ್ರೆಸ್ಗೆ ಬಂದಂತ ಸಂದರ್ಭದಲ್ಲಿ ನಿಮ್ಮ ನೆರಳಲ್ಲೇ ನಾವು ಗೆದ್ದು ಬಂದಿರ್ತಕ್ಕಂಥದ್ದು. ಮತ್ತೊಂದ್ ಕಡೆಗೆ ಮುಸ್ಲಿಂ ಸಮುದಾಯದಲ್ಲಿ ನಾನು ಹಿಡಿತವನ್ನ ಸಾಧಿಸಿದ್ದೀನಿ ಅಂದ್ರೆ ಅದು ನಿಮ್ಮಿಂದ. ಸೊ ಹೀಗಾಗಿ ನಾನು ಯಾವತ್ತೂ ಕೂಡ ನಿಮ್ಮ ಪರವಾಗಿರ್ತೀನಿ, ನೀವು ಅಸಮಾಧಾನಗೊಳ್ಬೇಡಿ, ನಿಮ್ಮ ಆಶೀರ್ವಾದ ನನ್ಗಿರ್ಬೇಕು ಸದಾ ಅನ್ನುವಂತ ಒಂದು ಮನವಿಯನ್ನ ಮಾಡೋದ್ರ ಮುಖಾಂತರ CM ಸಿದ್ದರಾಮಯ್ಯನವ್ರನ್ನ ಮನವೊಲಿಸಿ ವಾಪಸ್ ಆಗಿದ್ದಾರೆ. ಅಂದ್ರೆ ಕೆಲವೇ ಕ್ಷಣಗಳ ಹಿಂದಷ್ಟೇ ವಾಪಸ್ ಆಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಏನು ಜಮೀರ್ ಅಹಮದ್ ಅವ್ರಿಗೂ ಕೂಡ ಸಾಕಷ್ಟು ಸಲಹೆಯ ಸೂಚನೆಗಳು ಕೂಡ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವ್ರನ್ನ ನೋಡಿ, ಸರ್ ಏನ್ ಸರ್ ಈ ರೀತಿಯಾಗಿ ಮಾತನಾಡಿದಿರಾ ಅನ್ನುವಂತ ನಿಟ್ಟಲ್ಲಿ ಪ್ರಶ್ನೆಯನ್ನ ಮಾಡಿದಂತ ಸಂದರ್ಭದಲ್ಲಿ, ಇರ್ಲಿ ಬಾರಯ್ಯ ನಾನು ನೀನು ಮಾತಾಡೋಣ ಅನ್ನುವಂತ ಒಂದು ನಿಟ್ಟಲ್ಲಿ ಪ್ರತ್ಯೇಕ ಕೊಠಡಿಯಲ್ಲಿ ಮಾತನಾಡಿ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಉಭಯ ನಾಯಕರಿಬ್ರು ಕೂಡ ಮಾತುಕತೆಯನ್ನ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವ್ರಿಗೂ ಕೂಡ ಕೆಲವೊಂದಷ್ಟು ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಇದು ಸಂಪುಟ ವಿಸ್ತರಣೆಯ ಒಂದು ಹೊಸ್ತಿಲಲ್ಲಿದ್ದೀವಿ. 2ನೇ ಹಂತದ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ತಾವು ಕ್ಯಾಬಿನೆಟ್ಗೆ ಸೇರ್ಬೇಕು. ಈ ಹಂತದಲ್ಲಿ ತಾವು ಯಾವ ರೀತಿಯಾಗಿ ಇರ್ಬೇಕು, ಯಾವ ರೀತಿಯಾಗಿ ನಡ್ಸ್ಕೊಳ್ಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ಸಿದ್ದರಾಮಯ್ಯನವರು ಕೆಲವೊಂದಷ್ಟು ಪಾಠವನ್ನ ಮಾಡಿ ಕಳಿಸಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರುವಂತದ್ದು. ಥ್ಯಾಂಕ್ ಯು ತಿಮ್ಮೇಗೌಡ್ರೆ ತಮ್ಮೆಲ್ಲ ಮಾಹಿತಿಗಾಗಿ.